ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. 14 ದಿವಸ ಕೊಡ್ಬೇಕಂತ ಕಾನೂನು ಐತಿ, ಕೊಡ್ತಾ ಇಲ್ಲ. ಉಳಿದ ಬೆಳೆಗಳನ್ನ ಬೆಳಿತೀರಿ, ಮಾರ್ತೀರಿ, ಅದು ಒಮ್ಮೆ ಕೊಡ್ತಾರೆ. ಯಾಕಂದ್ರೆ ಕಡಿಮೆ ರೇಟ್ನಾಗ ಹಾಕೊಂಡು ತೆಗಿತಾರೆ. 2,400 ಮೆಕ್ಕೆಜೋಳ ಇದ್ರೆ 1,400 1,800 ಕೊಟ್ಟು ಬಿಡ್ತಾರೆ. ಒಮ್ಮೆ ಹೋಗಿ ಬಿಡಪ್ಪ ಅಂತೇಳಿ. ಒಮ್ಮೆಗೆ 1 ಕ್ವಿಂಟಲ್ಗೆ 400-500 ರೂಪಾಯಿ ಲಾಭ, 300 ರೂಪಾಯಿ ಲಾಭ. ಅದು ಮತ್ತು ಏನಂತಿಲ್ಲ, ಎಷ್ಟಾಯ್ತು ಏನದು. ಯಾಕೆ ಮತ್ತೆ ಹೊಗೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ರೈತರು ಇವತ್ತು ಎಷ್ಟು ನೋಡ್ಬೇಕಾಗ್ಯದ, ನೀವೇ ಮಾರ್ಕೆಟ್ ಮಾಡ್ಕೋಬೇಕಾಗ್ಯದ. ಮಾರ್ಕೆಟ್ ಮಾಡ್ಕೊಳ್ಬೇಕಂದ್ರೆ ಇದು ನಿರಂತರದ ಇದು ಉಳಿದ್ಬಿಡ್ತದೆ. ಈ ದಿಶೆಯಲ್ಲೇ ಯಾವ ರಾಜಕಾರಣಿನೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಎಲ್ಲ ಪಾಪ ಋಣಕೃತರಾಗಿರ್ತಾರೆ, ಉಪಕಾರಕೃತರಾಗಿರ್ತಾರೆ. ಯಾಕಂದ್ರೆ ರಾಜಕೀಯವಾಗಿ ಮುಂದೆ ಹೋಗ್ಬೇಕಾದ್ರೆ ಶುಗರ್ ಫ್ಯಾಕ್ಟ್ರಿ ಬೇಕು ಅವ್ರಿಗೆ ಖರ್ಚು ಮಾಡಲಿಕ್ಕೆ. ಅದಕ್ಕೆ ಉಪಯೋಗ ಆಗ್ತದೆ ಅವ್ರಿಗೆ. ಅದಕ್ಕೆ ಅವ್ರು ಶುಗರ್ ಫ್ಯಾಕ್ಟ್ರಿ ಕಡೆ ಹೋಗ್ತಾರೆ. ರೈತ ಏನು ದುಡಿದು ಬಂತು, ಮಾಡಿದ ಬಡ್ಡು ತಂದು ಹಚ್ಚಿದ್ದಾಯ್ತು. ನಿರಂತರ ಒಂದು 3-4 ಕಂತು ಮಾಡಿ ಕೊಡ್ತಾರೆ ದುಡ್ಡು. ನೀವು ಅಡ್ಡೆ ತೊಗೊಂಡು ಹೋಗೋದು, ಕೈಗೆ ದುಡ್ಡು ಹಚ್ಚೋದು, ಖರ್ಚಾಗಿ ಹೋಗಿಬಿಡ್ತದೆ. ಮತ್ತು ವರ್ಷಂತನ ಗುದ್ದಾಡೋದು ಎದ್ದುಕೊಳ್ಳೆ ನೀರು ಹಾಸ್ಬೇಪ, ಮತ್ತೇನು ಮಾಡಪ್ಪ. ಕರೆಂಟ್ ಇಲ್ಲದಾಗ ಒದ್ದಾಡಿ ಅಂಥದ್ದು ಇರ್ತದೆ. ನೀರು ಒಂದು 2 ವರ್ಷ ಕರೆಂಟ್ ತೆಪ್ತಪ್ಪ ಅಂದರೆ ಅದು ರಾತ್ರಿನೇ ಕರೆಂಟ್ ಇರ್ತದೆ. ರಾತ್ರಿ ಹೇಳಿದಾಗ ಎಷ್ಟೋ ರೈತರು ಪಾಪ ಹಾವ ಚೋಳ ಎಲ್ಲದ್ರನ್ನ ಕಲಿಸ್ಕೊಂಡು ಏನೋ ಬದುಕು ಮಾಡ್ತಾರೆ. ಕೆಲವೊಮ್ಮೆ ಬದುವಿನೊಳಗೆ ಅಥವಾ ಒಡ್ಡಿನೊಳಗೆ ಹಾವುಗಳು ಕೂತಿರ್ತಾವೆ, ಚೋಳು ಕೂತಿರ್ತಾವೆ, ಕಡತ ನೋವು. ಕೆಲವೊಮ್ಮೆ ನೀರು ಬರದೇ ಇದ್ದಾಗ ಪಾಪ ಬದುವಿನ ದಂಡಿವೆಲ್ಲ ರೈತರು ಮಲ್ಕೊಂಡಿರ್ತಾರೆ. ಹಾಸಕ್ಕೆಲ್ಲ ಹೊತ್ತೊಳಗೆ ಏನೋ ಒಂದು ಮ್ಯಾಲೆ ಡೋತ್ರ ಇರ್ತದೆ ಅಥವಾ ಲುಂಗಿ ಇರ್ತದೆ, ಅದನ್ನ ಹಾಸು ಪಾಪ ಮಕ್ಕೊಳ್ತಾರೆ. ಧನುವಂಗಾಗಿರ್ತದೆ ಪಾಪ.